ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಲ್ಪುರಿಯನ್ನು ಹೇಗೆ ಮಾಡೋದು ಎಂದು ತೋರಿಸುತ್ತೇನೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಆಗ ಬನ್ನಿ ಹೇಗೆ ಮಾಡುವುದೆಂದು ನೋಡೋಣ. ನಾನು ಇಲ್ಲಿ ಒಂದು ಪಾತ್ರೆಗೆ ಸಕ್ಕರೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕರಗಿಸ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಸ್ಟೈರ್ ಮಾಡ್ತಾ ಇರಬೇಕು. ನಂತರ ಈಗ ಇದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಇರ್ತೆಯಲ್ಲ, ಯೆಲ್ಲೋ ಕಲರ್ನ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಕಲರ್ ಆ್ಯಡ್ ಮಾಡಲು ಇಷ್ಟವಿಲ್ಲದಿದ್ದರೆ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡಿ ಕೂಡ ಮಾಡ್ಬೋದು, ಆದರೆ ಆ ಫ್ಲೇವರ್ ಚೆನ್ನಾಗಿರೋದಿಲ್ಲ. ಸೊ ನಾನು ಇಲ್ಲಿ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಸ್ಟೈರ್ ಮಾಡಬೇಕು. ಸಕ್ಕರೆ ಕರಗುವವರೆಗೆ ಚೆನ್ನಾಗಿ ಇದನ್ನು ಸ್ಟೈರ್ ಮಾಡ್ತಾ ಇರಬೇಕು. ನೋಡಿ, ಈಗ ಇದು ಚೆನ್ನಾಗಿ ರೆಡಿಯಾಗಿದೆ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿದ್ದು ರೆಡಿಯಾಗಿದೆ. ಈಗ ಒಂದು ಬೌಲ್ ತೆಗೆಯೋಣ. ಈಗ ಅದಕ್ಕೆ ಒಂದು 2 ಕಪ್ಪಷ್ಟು ಮೈದಾವನ್ನು ಆ್ಯಡ್ ಮಾಡೋಣ. ಈಗ ಈ ಬೌಲಿಗೆ ಮೈದಾವನ್ನು ಹಾಕಿದ ನಂತರ ನಾವು ಮೊದಲಿಗೆ ಸ್ಟೈರ್ ಮಾಡಿ ಇಟ್ಟ ಸಕ್ಕರೆಯ ಮಿಕ್ಸ್ಚರ್ ಉಂಟಲ್ಲ, ಈಗ ಅದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆಯ ನೀರನ್ನು ಹಾಕ್ತಾ ಇದನ್ನು ಕಲಿಸ್ತಾ ಹೋಗಬೇಕು. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ನೀರನ್ನು ಹಾಕ್ತಾ ಕಲಿಸ್ತಾ ಹೋಗಬೇಕು. ತುಂಬ ಗಟ್ಟಿಯೂ ಆಗಬಾರ್ದು, ತುಂಬ ಲೂಸ್ ಕೂಡ ಆಗಬಾರ್ದು. ನೋಡಿ, ಈಗ ನಾನು ಮಾಡ್ತಾ ಇರೋದು ನೋಡಿ, ಆ ಥರ ಮಾಡಿದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಕಲಿಸೋಣ. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ಈಗ ಇದಕ್ಕೆ ನಮಗೆ ಏಲಕ್ಕಿಯ ಪೌಡರ್ ಇರ್ತದಲ್ಲ, ಅದನ್ನು ಹಾಕೋಣ. ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಏಲಕ್ಕಿಯ ಪೌಡರ್ ಇಲ್ಲದಿದ್ದರೆ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು 2 ಗಂಟೆಗಳ ತನಕ ರೆಸ್ಟಿಗೆ ಇಡೋಣ. 2 ಗಂಟೆಗಳ ತನಕ ರೆಸ್ಟಿಗೆ ಇಟ್ಟ ನಂತರ ಈಗ ಇದನ್ನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಹೀಗೆ ಇದನ್ನು ಹಾಕಬೇಕು. ತುಂಬ ಎಣ್ಣೆಯನ್ನು ಬೇಡ, ಸ್ವಲ್ಪ ಎಣ್ಣೆಗೆ ಹೀಗೆ ಹಾಕಿದರೆ ಸಾಕು. ಫಸ್ಟಿಗೆ ಮೇಲೆ ಎಲ್ಲ ಫುಲ್ ಉಬ್ಬಿ ಬರುತ್ತೆ ಅಲ್ಲ, ನಂತರ ಅದನ್ನು ತಿರುಗಿಸಿ ಹಾಕಿ ಆ ಕಡೆ ಕೂಡ ಫ್ರೈ ಮಾಡಿದರೆ ನಮ್ಮ ಮಾಲ್ಪುರಿ ತುಂಬ ಚೆನ್ನಾಗಿ ರೆಡಿಯಾಗಿ ಬರುತ್ತೆ. ನೋಡಿ, ಹೀಗೆ ಫ್ರೈ ಮಾಡಿ ತೆಗೆದರೆ ಸಾಕು. ನಾನು ಈಗ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆಯ ಒಂದು ಫ್ಲೇವರ್ ಸಿಗುತ್ತೆ. ಆದ್ದರಿಂದ ನೀವು ತುಪ್ಪ ಇದ್ದರೆ ಅದರಲ್ಲೇ ಫ್ರೈ ಮಾಡಲಿಕ್ಕೆ ನೋಡಿ. ಇಷ್ಟು ತುಪ್ಪ ಇದ್ದರೆ ಸಾಕು, ಒಳ್ಳೆಯ ಫ್ಲೇವರ್ ಸಿಗುತ್ತೆ. ತುಪ್ಪ ಇಲ್ಲದಿದ್ದರೆ ಎಣ್ಣೆಯಲ್ಲಿ ಕೂಡ ಮಾಡಬಹುದು, ಆದರೆ ತುಪ್ಪದಲ್ಲಿ ಮಾಡುವ ಒಂದು ಫ್ಲೇವರ್ ಎಣ್ಣೆಯಲ್ಲಿ ಸಿಗೋದಿಲ್ಲ. ಸೊ ತುಪ್ಪ ಇದ್ದರೆ ಅದರಲ್ಲಿ ಮಾಡಿ. ಈಗ ನೋಡಿ, ತುಂಬ ಟೇಸ್ಟಿಯಾಗಿರುವ ಮಾಲ್ಪುರಿ ಸ್ನ್ಯಾಕ್ ರೆಡಿಯಾಗಿದೆ. ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.